ఏడు సముద్రాల అవతలున్న ఎత్తుకొని మరీ లాక్కొచ్చి ఇక్కడ పడేస్తాను. మనం పెళ్లి చేసుకుందామా? పాకిస్తానే లేకుండా పోద్ది. లేకపోతే నాతో ఉండడం ఇష్టమా? నువ్వు నాకు 7 నీళ్ళతో స్నానం చేయించడం. ನಮಸ್ಕಾರ ಫ್ರೆಂಡ್ಸ್, ನಾವಿವತ್ತು ಮಾತಾಡ್ತಿರೋದು ನಾಗ ಚೈತನ್ಯ ಅವರ 2025ರಲ್ಲಿ ರಿಲೀಸ್ ಆಗಿರುವಂಥ ತಾಂಡೇಲ್ ಮೂವಿ ಬಗ್ಗೆ. ತಾಂಡೇಲ್ ಮೂವಿ ಬಂದ್ಬಿಟ್ಟು 2025ರ ಭಾರತೀಯ ತೆಲುಗು ಭಾಷೆಯ ರೊಮ್ಯಾಂಟಿಕ್ ಆ್ಯಕ್ಷನ್ ಥ್ರಿಲ್ಲರ್ ಚಲನಚಿತ್ರವಾಗಿದ್ದು, ಇದನ್ನು ಚಂದು ಮೊಂಟೋಡಿ ಅವರು ಬರೆದು ನಿರ್ದೇಶಿಸಿದ್ದಾರೆ. ಗೀತಾ ಆರ್ಟ್ಸ್ ಅಡಿಯಲ್ಲಿ ಬನ್ನಿವಾಸ್ ಅವರು ಸಹ ನಿರ್ಮಿಸಿದ್ದಾರೆ ಮತ್ತು ನಾಗ ಚೈತನ್ಯ ಮತ್ತು ಸಾಯಿ ಪಲ್ಲವಿ ಅವರು ಈ ಒಂದು ಮೂವಿಯಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಒಂದು ಚಿತ್ರವು 2018ರಲ್ಲಿ ಸಂಭವಿಸಿದ ನಿಜ ಜೀವನದ ಘಟನೆಯನ್ನು ಆಧರಿಸಿದೆ. ಇದು ಪಾಕಿಸ್ತಾನಿ ಪಡೆಗಳು ಅಂತಾರಾಷ್ಟ್ರೀಯ ನೀರಿನಲ್ಲಿ ಶ್ರೀಕಾಕುಲಂ ಮೀನುಗಾರರನ್ನು ಹೇಗೆ ಸೆರೆಹಿಡಿದು ಬಂದುದನ್ನು ಚಿತ್ರಿಸಿದೆ. ಈ ಒಂದು ಮೂವಿ ಕ್ರಿಶ್ ಜಾಗರ್ಲಮುಡಿ ರಚಿಸಿದ ಅರೇಬಿಯಾದ ಕದಲಿ ಎಂಬ ದೂರದರ್ಶನ ಸರಣಿಯು ಸಹ ಅದೇ ಕಥೆಯನ್ನು ಆಧರಿಸಿದೆ. ಆದರೆ ಆಗಸ್ಟ್ 2025ರಲ್ಲಿ ಈ ಒಂದು ಮೂವಿಯನ್ನು ಬಿಡುಗಡೆ ಮಾಡಲಾಯಿತು. ತಾಂಡೇಲ್ ಚಲನಚಿತ್ರವು ಆರಂಭದಲ್ಲಿ ಜನವರಿ 2025ರಲ್ಲಿ ಸಂಕ್ರಾಂತಿಯ ಸಂದರ್ಭದಲ್ಲಿ ಬಿಡುಗಡೆ ಮಾಡಲು ನಿರ್ಧರಿಸಲಾಗಿತ್ತು, ಆದರೆ ಅದನ್ನು ಮುಂದೂಡಲಾಯಿತು. ಈ ಒಂದು ಚಿತ್ರವು ಫೆಬ್ರವರಿ 7, 2025ರಂದು ಥಿಯೇಟರ್ಗಳಲ್ಲಿ ಬಿಡುಗಡೆ ಮಾಡಲಾಯಿತು. ವಿಮರ್ಶಕರಿಂದ ಮಿಶ್ರ ವಿಮರ್ಶೆಗಳು ಬಂದವು. ಅವರು ಪ್ರಮುಖ ಪಾತ್ರಧಾರಿಗಳ ಅಭಿನಯ, ದೃಶ್ಯಗಳು ಮತ್ತು ಧ್ವನಿಪಥವನ್ನು ಶ್ಲಾಘಿಸಿದರು, ಆದರೆ ನಿರೂಪಣೆಯು ಟೀಕೆಗಳನ್ನು ಪಡೆಯಿತು. ಈ ಒಂದು ಚಿತ್ರವು ವಿಶ್ವದಾದ್ಯಂತ 100 ಕೋಟಿಗಿಂತಲೂ ಹೆಚ್ಚು ಗಳಿಸಿತು ಮತ್ತು 2025ರ ಅತಿ ಹೆಚ್ಚು ಗಳಿಕೆಯ ತೆಲುಗು ಚಲನಚಿತ್ರವಾಗಿ ಹೊರಹೊಮ್ಮಿತು. ಈ ಒಂದು ಮೂವಿಯ ಕಾಸ್ಟಿಂಗ್ ಡೀಟೇಲ್ಸ್ನ ಬಗ್ಗೆ ನಾವು ನೋಡೋದಾದರೆ, ನಾಗ ಚೈತನ್ಯ, ಸಾಯಿ ಪಲ್ಲವಿ, ಆದುಕುಲಂ ನರೇನ್, ದಿವ್ಯಾ ಪಿಳ್ಳೈ, ಕರುಣಾಕರಣ್, ಕಲ್ಪಲತಾ, ಡಬ್ಲ್ಯೂ ಪೃಥ್ವಿರಾಜ್ ಹಾಗೂ ಹರ್ಷ ಚೇಮುಡು, ಪ್ರಕಾಶ್ ಬೇಳವಾಡಿ, ಚರಣ್ ದೀಪ್, ಪಾರ್ವತಿ ತೀಸಮ್, ಇನ್ನು ಅನೇಕ ನಟರು ಈ ಒಂದು ಮೂವಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಇದಾಗಿತ್ತು ನಾಗ ಚೈತನ್ಯ ಅವರ 2025ರಲ್ಲಿ ರಿಲೀಸ್ ಆಗಿರುವಂಥ ತಾಂಡೇಲ್ ಮೂವಿ ಬಗ್ಗೆ ಮಾಹಿತಿ. ಯಾರೆಲ್ಲ ಈ ಮೂವಿನ ನೋಡಿದ್ದೀರಾ, ಮೂವಿ ಹೇಗನ್ನಿಸ್ತು ಅನ್ನೋದನ್ನು ಕಾಮೆಂಟಲ್ಲಿ ತಪ್ಪದೇ ತಿಳಿಸಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿಕೊಂಡು ಚಾನಲ್ಗೆ ಹೊಸದಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.